ಇನ್ನು ಪಾಕ್ನಿಂದ ಏಕಾಏಕಿ 500 ಡ್ರೋನ್ ಮೂಲಕ ದಾಳಿ. ಎಲ್ಒಸಿ ಬಳಿ SWARM ಡ್ರೋನ್ನಿಂದ ದಾಳಿಗೆ ಯತ್ನ ನಡೆದಿದೆ. 24 ಪ್ರತ್ಯೇಕ ಸ್ಥಳಗಳನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿಕೊಂಡು ಈ ದಾಳಿಯನ್ನ ನಡೆಸಿದೆ. ಪಾಕಿಸ್ತಾನದ ಬೆನ್ನು ಮೂಳೆಯನ್ನ ಭಾರತೀಯ ಸೇನೆ ಮುರಿದು ಕೂರಿಸಿದೆ. ಹಮಾಸ ಮಾದರಿಯಲ್ಲಿ ಪಾಕ್ನಿಂದ ದಾಳಿಗೆ ಯತ್ನ ನಡೆದಿರೋದು ಗಮನಿಸ್ತಾ ಇದ್ವಿ. ಪ್ರತಿಯೊಂದು ದೃಶ್ಯವೂ ಕೂಡ ಈ ಒಂದು ಕಾರ್ಯಾಚರಣೆ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿ. ನೀವು ಎಷ್ಟೇ ಡ್ರೋನ್ಗಳನ್ನು ಆ ಕಡೆಯಿಂದ ಬಿಟ್ಟರು ಅದೆಲ್ಲವನ್ನ ಕೂಡ ಸರ್ವನಾಶ ಮಾಡುವಂತಹ ತಾಕತ್ತು ಭಾರತೀಯ ಸೇನೆಯಲ್ಲಿ ಇದೆ. ಅದೇ ರೀತಿಯಾಗಿ LOC ಬಳಿ ಡ್ರೋನ್ನಿಂದ ದಾಳಿಗೆ ಯತ್ನವನ್ನ ಪಟ್ಟಂತಹ ಸಂದರ್ಭದಲ್ಲಿಯೂ ಕೂಡ ಭಾರತ ಸೇನೆ ಅವೆಲ್ಲವನ್ನ ಕೂಡ ಉಡಾಯಿಸಿದೆ. ಪಾಕಿಸ್ತಾನದ ಬೆನ್ನು ಮೂಳೆಯನ್ನು ಮುರಿದು ಕೂರಿಸಿದೆ. ಆದರೂ ಕೂಡ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ಮುಂದುವರಿಸಿದೆ, ರಣಹೇಡಿತನವನ್ನ ಮುಂದುವರಿಸಿದೆ. ಸಾಕಷ್ಟು ಮಂದಿ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ರು, ಉಗ್ರರಿಗೂ ನಿಮಗೂ ಸಂಬಂಧ ಇಲ್ಲ ಅಂದ್ರೆ ಉಗ್ರರನ್ನ ಟಾರ್ಗೆಟ್ ಮಾಡಿದಾಗ ನೀವು ಯಾಕೆ ಭಾರತಕ್ಕೆ ಈ ರೀತಿಯಾಗಿ ದಾಳಿ ಮಾಡ್ತಾ ಇದ್ದೀರಿ ಅಂತ. ನಿನ್ನೆ ರಾತ್ರಿ ಡ್ರೋನ್ ಮೂಲಕ ದಾಳಿ ನಡೆಸುವಂತಹ ಪ್ರಯತ್ನಕ್ಕೆ ಮುಂದಾಯಿತು ಪಾಕ್. ಪಠಾನ್ಕೋಟ್ ಸೇರಿದಂತೆ ಹಲವು ಕಡೆ ದಾಳಿಗೆ ಯತ್ನಿಸಿತು. ಆದರೆ ಎಲ್ಲ ದಾಳಿಯನ್ನು ಕೂಡ ವಿಫಲಗೊಳಿಸಿದೆ ನಮ್ಮ ಸೇನೆ. ಏಕಾಏಕಿ 500 ಡ್ರೋನ್ ಮೂಲಕ ದಾಳಿ ಮಾಡುತ್ತೆ ಪಾಕ್. 500 ಡ್ರೋನ್, L-70, ಪಿಚೋರಾ, L-223 ಇವೆಲ್ಲವೂ ಕೂಡ ನಿನ್ನೆ ರಾತ್ರಿ ಯಾವ ರೀತಿಯಲ್ಲಿ ಡ್ರೋನ್ ಮೂಲಕ ದಾಳಿಗೆ ಯತ್ನಿಸ್ತೋ ಪಾಕಿಸ್ತಾನ, ಬರ್ತಿದ್ದಂತೆ ಅವೆಲ್ಲವನ್ನ ಕೂಡ ಉಡಾಯಿಸಿ ರಕ್ಷಿಸಿದೆ ನಮ್ಮ ಸೇನೆ. ಅವರ ಪ್ರತಿಯೊಂದು ದಾಳಿಯನ್ನು ಕೂಡ ವಿಫಲಗೊಳಿಸಿದೆ. ಪ್ರತಿ ದಾಳಿಯೂ ಕೂಡ ವಿಫಲ ಆಗಿದೆ ಪಾಕಿಸ್ತಾನದಿಂದ ಆದಂಥದ್ದು ಗಮನಿಸ್ತಾ ಇದ್ದೀವಿ. ಸುಮಾರು 20ಕ್ಕೂ ಹೆಚ್ಚು ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುವಂತಹ ಪ್ರಯತ್ನಕ್ಕೆ ಮುಂದಾಯಿತು. L-70, ಪಿಚೋರಾ, ZU-23, S-400 ಬಳಸಿ ಅದನ್ನ ಉಡೀಸ್ ಮಾಡಲಾಗಿದೆ. ಆಕಾಶ್ ಮಿಸೈಲ್, ನಮ್ಮ ಬಹಳ ದೊಡ್ಡದಾದಂತಹ ಅಸ್ತ್ರ, ಆಕಾಶ್ ಮಿಸೈಲ್ನ ಪರಾಕ್ರಮವನ್ನ ನಾವು ನಿನ್ನೆ ನೋಡಿದ್ವಿ. ಪಾಕ್ನ ಡ್ರೋನ್ಗಳೆಲ್ಲವೂ ಕೂಡ ಪೀಸ್ ಉಡೀಸಾಗಿದೆ. ಹಲವು ಕಡೆ ದಾಳಿಗೆ ವಿಫಲ ಯತ್ನ ನಡೆಸಿತು ಪಾಕಿಸ್ತಾನ. ಏಕಾಏಕಿ 500 ಡ್ರೋನ್ ಲೆಕ್ಕ ಹಾಕಿ 500 ಡ್ರೋನ್ ಮೂಲಕ ದಾಳಿಗೆ ಯತ್ನಿಸಿತು. ಆದರೆ ಈ ರಣಹೇಡಿ ಪಾಕಿಸ್ತಾನದ ಪ್ರತಿಯೊಂದು ಪ್ರಯತ್ನವನ್ನು ಕೂಡ ವಿಫಲಗೊಳಿಸಲಾಗಿದೆ.